ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 3 ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳ ಮಹಜರು ಕೂಡ ಮಾಡಲಾಗಿದೆ, ಮುಕ್ತಾಯ ಆಗಿದೆ. ಸೊ SIT ಈಗಾಗಲೇ ಅಧಿಕಾರಿಗಳು ಬಂದು ಸ್ಥಳ ಮಹಜರನ್ನು ಮಾಡಿದ್ದಾರೆ. 3 ಪ್ರಕರಣ, ಒಂದಲ್ಲ 3 ಪ್ರಕರಣ ಇವರ ಮೇಲೆ ಇರುವಂಥದ್ದು. ಸೊ ಹಾಗಾಗಿ ಆ 3 ಪ್ರಕರಣದ ಸ್ಥಳ ಮಹಜರು ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಎಲ್ಲೆಲ್ಲಿ ಏನೇನಾಯಿತು, ಏನು ಎತ್ತ ಅದೆಲ್ಲವೂ ಕೂಡ ಕೇಳಲಾಗತ್ತೆ. ಸೊ ಮಹಜರ್ ವೇಳೆ 3 ಪ್ರಕರಣಕ್ಕೂ ಕೂಡ ಪ್ರತ್ಯೇಕವಾಗಿ ಹೇಳಿಕೆಯನ್ನು ಈಗ SIT ಟೀಮ್ ಪಡೆದುಕೊಂಡಿದೆ. 2ನೇ ಬಾರಿ ಕಸ್ಟಡಿಯನ್ನು ಮುಗಿದ ನಂತರ ಸೊ ಪ್ರಜ್ವಲ್ ರೇವಣ್ಣ ಜೈಲು ಫಿಕ್ಸ್ ಆಗಿರುವಂಥದ್ದು. ಈಗಾಗಲೇ ಪ್ರಜ್ವಲ್ ರೇವಣ್ಣರ ವಿರುದ್ಧ 3 ಅತ್ಯಾಚಾರ ಪ್ರಕರಣದ ವಿಚಾರಣೆಯನ್ನು SIT ಟೀಮ್ ನಡೆಸಿದೆ. ಸೊ ಪ್ರತ್ಯೇಕ 3 ಪ್ರಕರಣದ ತನಿಖಾಧಿಕಾರಿಗಳಿಂದ ಸೊ ಈಗಾಗಲೇ ವಿಚಾರಣೆ ಅಂತೂ ಮುಕ್ತಾಯ ಆಗಿದೆ. ಆದರೆ 3 ಪ್ರಕರಣಗಳಿಗೂ ಕೂಡ ಯಾವುದೇ ರೀತಿಯಾಗಿ ನನಗೆ ಸಂಬಂಧ ಇಲ್ಲ, ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತ ಪ್ರಜ್ವಲ್ ರೇವಣ್ಣ ಹೇಳ್ತಾ ಇದ್ದಾರಂತೆ. ಸೊ ಆರೋಪಿ ಪ್ರಜ್ವಲ್ ರೇವಣ್ಣ ಇವರಿಗೆ ಹೇಳಿಕೆಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸರಿಯಾದ ರೀತಿಯಲ್ಲಿ ಆತ ಹೇಳಿಕೆ ಕೊಡ್ತಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ತಲೆನೋವು ಆಗ್ತಾ ಇದೆ ಅಧಿಕಾರಿಗಳಿಗೆ. ಸಂತ್ರಸ್ತೆಯರ ಹೇಳಿಕೆ ಜೊತೆಗೆ ಈ ಮಹಜರ್ ವೇಳೆ ಪ್ರಜ್ವಲ್ ರೇವಣ್ಣ ನೀಡಿರುವಂಥ ಹೇಳಿಕೆ ಇಲ್ಲಿ ತಾಳೆ ಮಾಡಿ ನೋಡ್ತಾರೆ, ಅಂದರೆ ಹೊಂದಾಣಿಕೆ ಆಗತ್ತೆ ಇಲ್ಲ ಅನ್ನೋದನ್ನು ನೋಡ್ತಾರೆ. ಸೊ ಒಂದು ವೇಳೆ ಈತನ ಹೇಳಿಕೆಗಳು ಮತ್ತು ಆ ಸಂತ್ರಸ್ತೆಯರ ಸ್ಟೇಟ್ಮೆಂಟ್ಗಳು ಹೊಂದಾಣಿಕೆ ಆಗಿಲ್ಲ ಅಂತಂದರೆ ದೊಡ್ಡ ಮಟ್ಟದಲ್ಲಿ ತಲೆನೋವು ಆಗುತ್ತೆ. ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಹಜವಾಗಿ ಅದರ ಬಗ್ಗೆ ವಿಚಾರಣೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗ 2ನೇ ಬಾರಿ 4 ದಿನ ಕಸ್ಟಡಿಯನ್ನು ಮುಗಿಸಿರುವಂಥದ್ದು. ಸೊ ನಂತರ ಬಹುತೇಕ ಇವರನ್ನು ಈಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ ನ್ಯಾಯಾಂಗ ಬಂಧನಕ್ಕೆ ನೀಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಯಾಕೆಂದರೆ ಕೇಳುವಂತಹ ಪ್ರಶ್ನೆಗಳಿಗೆ ಈತ ಉತ್ತರನೇ ಕೊಡ್ತಾ ಇಲ್ಲ. ನನಗೇನು ಗೊತ್ತಿಲ್ಲ, ನನ್ನ ಹತ್ರ ಮೊಬೈಲ್ ಇಲ್ಲ, ಆ ಸಂತ್ರಸ್ತರು ಯಾರು ಅಂತಲೇ ಗೊತ್ತಿಲ್ಲ, ನೀವೇನೇ ಕೇಳಬೇಕು ಅಂತಂದರೆ ನಮ್ಮ ಲಾಯರಿಗೆ ಕೇಳಿ, ಈ ರೀತಿಯ ಮೊಂಡುತನದ ಉತ್ತರವನ್ನು ಪ್ರಜ್ವಲ್ ರೇವಣ್ಣ ಅವರು ನೀಡ್ತಾ ಇದ್ದಾರೆ. ಹಾಗಾಗಿ ಸರಿಯಾದ ರೀತಿಯಲ್ಲಿ ಉತ್ತರ ಸಿಗ್ತಾ ಇಲ್ಲ. ಸೊ ಮುಂದಿನ ಹಂತದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ, ಯಾವ ರೀತಿಯಾಗಿ ವಿಚಾರಣೆ ನಡೆಸಬೇಕು, ಜೊತೆಗೆ ಇವ್ರನ್ನ ಹೇಗೆಲ್ಲ ಬಾಯಿ ಬಿಡಿಸಬೇಕು ಅಂತೇಳಿ. ಈತ ಅಂತೂ ಏನು ಹೇಳ್ತಾ ಇಲ್ಲ, ನನಗೆ ಗೊತ್ತೇ ಇಲ್ಲ ಅನ್ನೋ ಥರ ಹೇಳ್ತಿದ್ದಾನೆ. ಸೊ ಹಾಗಾಗಿ ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ವಿಚಾರಣೆ ಆಗಬೇಕು, ಯಾವ ರೀತಿಯಾಗಿ ವಿಚಾರಣೆ ಮಾಡ್ತಾರೆ ಅದನ್ನು ಕೂಡ ಕಾದು ನೋಡಬೇಕಂದ್ರೆ ಒಂದಲ್ಲ ಎರಡಲ್ಲ 3 ಪ್ರಕರಣ. 3 ಪ್ರಕರಣದಲ್ಲಿ ಈಗಾಗಲೇ ಸ್ಥಳ ಮಹಜರು ಆಗಿದೆ. ಅದರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.